ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೃಹಿಣಿ ಆಲ್ ಇನ್ ಒನ್ ಬೈ ಸೀಮಾ. ನಾನಿವತ್ತು ಇನ್ನೊಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಬಂದಿದ್ದೇನೆ. ಅದು ಯಾವುದಂದರೆ ಆಲೂಗಡ್ಡೆ ಹಾಗೂ ಫ್ಲವರ್ ಹಾಕಿ ಒಂದು ಮಸ್ತ್ ಪಲ್ಯವನ್ನು ಮಾಡೋಣ. ಬನ್ನಿ ಫ್ರೆಂಡ್ಸ್, ಶುರು ಮಾಡೋಣ. ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನು ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆಯನ್ನು ಹಾಕ್ಕೊಂಡಿದ್ದೇನೆ. ಸಾಸಿವೆ ಸಿಡಿತು. ಅದರ ನಂತರ ಈಗ ನಾನು ಅದರಲ್ಲಿ ಜೀರಿಗೆಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಕರಿಬೇವಿನ ಸೊಪ್ಪು, ಈರುಳ್ಳಿಯನ್ನು ಹಾಕಿ ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತೇನೆ. ನಿಮ್ಗೆ ಗೊತ್ತಿರೋ ಹಾಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅದು ಒಂಥರ ಅದ್ರ ಕಲರ್ ಚೇಂಜ್ ಮಾಡಬೇಕು, ಟ್ರಾನ್ಸ್ಪೇರೆಂಟ್ ಕಲರ್ ಆಗಿಬಿಡ್ಬೇಕು ಅದ್ರದ್ದು. ಅಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅಂದಾಗ ಮಾತ್ರ ಟೇಸ್ಟ್ ಒಳ್ಳೆ ಬರುವಂಥದ್ದು. ಈಗ ಈರುಳ್ಳಿ ಈ ಥರ ಫ್ರೈ ಆದ ನಂತರ ಅದರಲ್ಲಿ ಒಂದು 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳೋದು. ಅದನ್ನು ಸಹ ಇಡೀ ಪೂರ್ತಿ ಈರುಳ್ಳಿಗೆ ಸರಿಯಾಗಿ ಮಿಶ್ರಣ ಆಗೋ ರೀತಿಯಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಆಯಿತಾ. ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಗ್ಯಾಸನ್ನು. ಹಾಗೆ ಸಣ್ಣದಾಗಿ ಕಟ್ ಮಾಡಿದಂಥ ಟೊಮೆಟೊವನ್ನು ಸಹ ನಾವು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೇವೆ. ಈಗ ಟೊಮೆಟೊವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೆಟೊ ಎಲ್ಲಿ ತನಕ ಫ್ರೈ ಆಗಬೇಕಂದ್ರೆ ಚೆನ್ನಾಗಿ ಮ್ಯಾಶ್ ಈ ಥರ ಆಗಬೇಕದು. ಅದರ ನಂತರ ಸಣ್ಣದಾಗಿ ಕಟ್ ಮಾಡಿರುವಂತಹ ಬಟಾಟೆಯನ್ನು ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ. ಬಟಾಟೆ ಹಾಕ್ಕೊಂಡು ಸಹ ಸರಿಯಾಗಿ ನಾನು ಅದರಲ್ಲಿ ಫ್ರೈ ಮಾಡ್ಕೊಂಡಿದ್ದೇನೆ. ಈಗ ಫ್ಲವರನ್ನು ನೀವೆಂತ ಮಾಡಬೇಕು, ಅರಿಶಿಣ ಮತ್ತು ಉಪ್ಪು ಹಾಕಿ ಸ್ವಲ್ಪ ಒಂದು ಹಬೆಗೆ ಬೇಯಿಸಿಟ್ಕೊಂಡಿರಬೇಕು. ಆ ಬೇಯಿಸಿದ ಫ್ಲವರನ್ನು ನಾನೀಗ ಈ ಪಲ್ಯದಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡುವಂಥದ್ದು. ನೋಡಿ, ಎಲ್ಲನೂ ಸರಿಯಾಗಿ ಚೆನ್ನಾಗಿ ಫ್ರೈ ಆಗ್ತಾ ಉಂಟು. ಈಗ ಎಂತ ಮಾಡೋದು ಅಂದರೆ ಒಂದು 1/2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಮಿಕ್ಸ್ ಮಾಡೋದು, ಒಂದು 1/2 ಟೇಬಲ್ ಸ್ಪೂನ್ ಜೀರಾ ಪೌಡರ್, 1/2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪೌಡರ್, ಹಾಗೆ ಒಂದು 1/2 ಟೇಬಲ್ ಸ್ಪೂನಷ್ಟು ಕಸ್ತೂರಿ ಮೇಥಿಯನ್ನು ನಾನು ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಇವು 4 ಹಾಕಿದ ನಂತರ ಸರಿಯಾಗಿ ಇದನ್ನು ಎಲ್ಲ ಪಲ್ಯಗೆ ಸರಿಯಾಗಿ ಮಿಕ್ಸ್ ಮಾಡುವಂಥದ್ದು. ಪೂರ್ತಿಯಾಗಿ ಸರಿಯಾಗಿ ಮಿಕ್ಸ್ ಆದ ನಂತರ ಇದರಲ್ಲಿ ನಾನು ಒಂದು ಸ್ವಲ್ಪ ಸಬ್ಜಿ ಮಸಾಲವನ್ನು ಹಾಕ್ಕೊಳ್ತಿದ್ದೇನೆ. ಒಂದು ಸ್ಪೂನ್ನಷ್ಟು ನಾನು ಇದರಲ್ಲಿ ಸಬ್ಜಿ ಮಸಾಲವನ್ನು ಹಾಕಿದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆಯಿತಾ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಹಾಗೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಕೂಡ ಆಗಿದೆ. ಈಗ ಈ ಸ್ಟೇಜಲ್ಲಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ, ಆಯಿತಾ. ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಅದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಇದನ್ನು ನಾವು ಬೇಯಿಸೋದು. ಗ್ಯಾಸಿನ ಫ್ಲೇಮ್ ಲೋ ಎಲ್ಲಿರಬೇಕು. ಹಾಗೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ತಿರುಗಿಸ್ತಾ ಇರಬೇಕು. ನೋಡಿ, ನೀರು ತಾನಾಗೆ ಅದು ಆವಿ ಆಗ್ತಾ ಹೋಗ್ತದೆ. ಹಾಗೆ ಆ ಸಬ್ಜಿ ಎಲ್ಲ ಸಾಫ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡಿ, ಈಗ ರೆಡಿಯಾಗಿದೆ. ಈ ಪಲ್ಯನ ನೀವು ಚಪಾತಿಯೊಟ್ಟಿಗೆ, ದೋಸೆಯೊಂದಿಗೆ ಅಥವಾ ರೈಸೊಂದಿಗೆ ಎಂಜಾಯ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೇನೆ ನಿಮಗೆ ಇನ್ನೊಂದು ವಿಡಿಯೋವೊಂದಿಗೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.